ಈ ವೀಕೆಂಡ್ಗೆ ನೀವೇನಾದ್ರು ಚಿಕ್ಕಮಗಳೂರಿಗೆ ಪ್ಲಾನ್ ಮಾಡ್ತಾ ಇದ್ರೆ ಎಲ್ಲಿ ಸ್ಟೇ ಇದ್ದು ಒಳ್ಳೆ ಫುಡ್ನ ಎಂಜಾಯ್ ಮಾಡಬೇಕಂತ ಈ ವಿಡಿಯೋಲಿ ತಿಳಿಸ್ಕೊಟ್ಟಿದ್ದೀನಿ. ಕೊನೆ ತನಕ ನೋಡಿ, ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ನಾನು ರೀಸೆಂಟಾಗಿ ಬಸ್ಸಲ್ಲಿ ಟ್ರಾವೆಲ್ ಮಾಡಿ ಒಂದು ಹೋಟ್ಲಲ್ಲಿ ಸ್ಟೇ ಇದ್ದೆ. ಎಲ್ಲಿ ಅಂತ ಕೇಳಿದ್ರೆ ದ ಗ್ರ್ಯಾಂಡ್ ಕೃಷ್ಣ ಅಂದ್ಬಿಟ್ಟು. ಇದು ಬಂದು ಸಿಟಿ ಟೌನಲ್ಲೇ ಇದೆ ಗುರು. ಹೊರಗಡೆಯಿಂದ ನೋಡೋದಕ್ಕೆ ಲಕ್ಸುರಿ ಆಗಿರೋ ಸ್ಟೇ ಹೋಟೆಲ್ ತರ ಕಾಣ್ರು. ಥರ್ಡ್ ಫ್ಲೋರಲ್ಲಿ ಒಳ್ಳೆ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್ ಇದೆ, ದ ಸ್ಪೈಸ್ ಅಂದ್ಬಿಟ್ಟು. ಚಿಕನ್ ನೂಡಲ್ಸ್, ಸ್ಪ್ರಿಂಗ್ ರೋಲು ಮತ್ತೆ ಡ್ರ್ಯಾಗನ್ ಚಿಕನ್ನ ಫಸ್ಟ್ ಟ್ರೈ ಮಾಡಿದ್ವಿ, ಬೊಂಬಾಟಾಗಿತ್ತು. ಇಲ್ಲಿನ ಮಟನ್ ಬಿರಿಯಾನಿ ಅಂತೂ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಟಾಪ್ ನಾಚ್, ಅಷ್ಟು ಕ್ರೇಜಿ ಆಗಿರುತ್ತೆ. ಇನ್ನು ಅಂಜಲ್ ತವಾ ಫ್ರೈ ಅಂತೂ ಇಲ್ಲಿ ಮಿಸ್ ಮಾಡದೆ ಟ್ರೈ ಮಾಡಿ. ಪರ್ಫೆಕ್ಟ್ ಆಗಿ ರೋಸ್ಟ್ ಮಾಡಿರ್ತಾರೆ, ತಿಂತಾ ಇದ್ರೆ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ಗುರು. ಆಂಬಿಯನ್ಸ್ ವಿಚಾರಕ್ಕೆ ಬಂದರೆ ರೆಸ್ಟೋರೆಂಟ್ ಅಂತೂ ಸೂಪರ್ ಆಗಿದೆ. ಆಮೇಲೆ ಇಲ್ಲಿ ಸ್ಟೇ ಇದ್ರೆ ನಿಮಗೆ ಬೆಳಗ್ಗೆ ಹೊತ್ತು ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಕೂಡ ಸಿಗುತ್ತೆ. ಬ್ರೇಕ್ಫಾಸ್ಟ್ ಜೊತೆಗೆ ಇಲ್ಲಿನ ಮಟನ್ ಕೀಮಾ ದೋಸೆನಂತೂ ಹೈಲಿ ರೆಕಮೆಂಡ್ ಮಾಡ್ತೀನಿ. ಮಿಸ್ ಮಾಡದೆ ಇದನ್ನಂತೂ ಟ್ರೈ ಮಾಡಲೇಬೇಕು. ಡೆಸರ್ಟ್ಸ್ ಅಲ್ಲಿ ನನಗೆ ತುಂಬಾನೇ ಇಷ್ಟ ಆಗಿದ್ದು ಕೋಕೋನಟ್ ಸುಫ್ಲೆ ಅಂದ್ಬಿಟ್ಟು. ತಿನ್ನೋವಾಗ ನಿಮಗೆ ಆ ಪಲ್ಪ್ ಪೀಸಸ್ ಎಲ್ಲ ಸಿಗ್ತಾ ಹೋಗುತ್ತೆ. ಆಮೇಲೆ ಇಲ್ಲಿ ಇವ್ರ ಹತ್ರ ಬಾರ್ ಕೌಂಟರ್ ಕೂಡ ಇದೆ ಗುರು. ನೀರ್ ದೋಸೆಗೆ ಒಂದು ಒಳ್ಳೆ ಡೆಡ್ಲಿ ಕಾಂಬಿನೇಷನ್ ಅಂದ್ರೆ ಇಲ್ಲಿನ ಪ್ರಾನ್ಸ್ ಗೀ ರೋಸ್ಟ್, ಅದನ್ನಂತೂ ನೀವು ಮಿಸ್ ಮಾಡದೆ ಟ್ರೈ ಮಾಡಬೇಕು. ಆಮೇಲೆ ಕ್ರ್ಯಾಬ್ ಯಾರೆಲ್ಲ